ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಆಗಿರುವಂತಹ ಕಾಶಿನಾಥ್ ಅವರು ನಮ್ಮ ಜೊತೆ ಫೋನೋ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ರೀ. ಸರ್, ಸರ್ಕಾರ ಏನು ಭರವಸೆ ಕೊಟ್ಟಿತ್ತು? ಸರ್ಕಾರ ಈಗ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ಥಾಪಿಸಿಕೊಂಡು ಫ್ಯಾಕ್ಟರಿಗಳನ್ನು ಸ್ಥಾಪಿಸಿಕೊಂಡು ಈ ರೀತಿಯಾಗಿ ಸಮಸ್ಯೆಯನ್ನ ಕೂಡ ತರ್ತಾ ಇದೆ. ನಿಮ್ಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಸರ್ ಈ ಫ್ಯಾಕ್ಟರಿಗಳಿಂದಾಗಿ? ಮೇಡಮ್, ಮೊದಲು ಅವರು ನಮ್ಮ ಭೂಮಿಗಳನ್ನು ತೆಗೆದುಕೊಂಡ ಸಮಯದಲ್ಲಿ ನಮಗೆ ಜವಳಿ ಪಾರ್ಕ್ ತರ್ತೀವಿ ಮತ್ತೆ ಕೊಕೊಕೋಲಾ ಫ್ಯಾಕ್ಟರಿಗಳು ತರ್ತೀವಿ ಅಂತೇಳಿ ಸುಳ್ಳು ಭರವಸೆ ನೀಡಿ ಬಡ ರೈತರಿಗೆ ಮೋಸದಿಂದ ಜಮೀನುಗಳನ್ನು ಕಿತ್ತಿಕೊಂಡು KRDB ಎಂಬ ಒಂದು ದಲ್ಲಾಳಿಯ ಒಂದು ಸಂಸ್ಥೆಯಿಂದ ರೈತರಿಗೆ ಮೂಲಕ ಕಡಿಮೆ ಹಣದಿಂದ ಕೊಟ್ಟು ಆ ಜಮೀನು ಕೊಂಡ್ಕೊಂಡು ಇವತ್ತೇನಾಗಿದೆ ಅಂದ್ರೆ ಸುಮಾರಾಗಿ ಒಂದು 100ಕ್ಕಿಂತ ಹೆಚ್ಚು ಕೆಮಿಕಲ್ ಕಂಪನಿಗಳು ಬಂದಿದಾವೆ ಮೇಡಮ್. ಅಲ್ಲಿ ಆ ಕೆಮಿಕಲ್ ಕಂಪನಿಗಳು ಹೊರಸೂಸುವಂತ ಕೆಟ್ಟ ಗಾಳಿಯಿಂದ ಇಲ್ಲಿರುವಂತ ಸುತ್ತಮುತ್ತಲು ಸುಮಾರು ಒಂದು 20 ಹಳ್ಳಿಗಳಿಗೆ ಉಸಿರಾಟ ತೊಂದರೆ ಆಗ್ತಾ ಇದೆ. ಮಕ್ಕಳ ಬೆಳವಣಿಗೆ ಆಗ್ತಾ ಇಲ್ಲ. ಚಿಕ್ಕ ಮಕ್ಕಳಿಗೆ ಕಫ ಇದೆ, ಕೆಮ್ಮು ಇದೆ, ಮತ್ತೆ ಗರ್ಭಿಣಿಯರಿಗೆ ಸಂಪೂರ್ಣವಾಗಿ ಅವರಿಗೆ ತಿರುಗಾಡುವಕ್ಕೆ ಆಗ್ತಾನೆ ಇಲ್ಲ. ಹೊರಗಡೆ ಮನೆಯಲ್ಲಿಂದ ಹೊರಗೆ ಬರ್ಬೇಕಾದ್ರೆ ಅಷ್ಟು ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ಬರಬೇಕಾದಂತ ಸ್ಥಿತಿಯಲ್ಲಿ ಇದೆ ಮೇಡಮ್. ಅದರ ಮೂಲ ಅಷ್ಟೇ ಅಲ್ಲದೆ ಈ ಕಂಪನಿಗಳಿಂದ ದಿನನಿತ್ಯವಾಗಿ ಕೆಟ್ಟ ವಾಸನೆಯನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ, ಹೊರಗಡೆ ಬಿಡ್ತಾ ಇದ್ದಾರೆ, ಹೊಗೆ ಸಹಿತನೂ ಬಿಡ್ತಾ ಇದ್ದಾರೆ. ಮತ್ತು ತಮ್ಮ ಒಳಗಡೆ ಇರುವಂತ ನೀರು, ಗಲೀಜ್ ನೀರು, ಅಲ್ಲಿ ಒಂದು ಹಳ್ಳ ಇದೆ ಮೇಡಮ್, ಹಳ್ಳಕ್ಕ ದಿನನಿತ್ಯ ಹರಿಸ್ತಾ ಇದ್ದಾರೆ. ಇದರಿಂದ ದನ ಕರಗಳಿಗೆ ನೀರು ಕುಡಿದು ಸತ್ತು ಇದಾವೆ. ಮತ್ತೆ ಅಂತರ್ಜಲದಲ್ಲಿ ಆ ಕೆಮಿಕಲ್ ನೀರು ಹಿಂಗಿ ಅದನ್ನ ಟೆಸ್ಟ್ ಮಾಡಿಸಿದೀವಿ ಮೇಡಮ್. ಮೊನ್ನೆ ಆ ಟೆಸ್ಟ್ ಮಾಡಿಸಿದ್ರೆ ಆ ನೀರು ಉಪಯೋಗಕ್ಕೆ ಇಲ್ಲ ಅಂತ ಹೇಳಿ ಏನ್ ಮಾಡಿದಾರೆ, ನೀರು ಅದು ಟೆಸ್ಟ್ ಮೂಲಕ ರಿಪೋರ್ಟ್ ಬಂದಿದೆ ಮೇಡಮ್. ಇದನ್ನ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದೀರಾ? ನೀವು ಊರಿನ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರ್ಕೊಂಡು ಪತ್ರವನ್ನ ಏನಾದ್ರು ಬರ್ತಿದ್ದೀರಾ? ಮೇಡಮ್, ನಾವು DC ಅವರಿಗೆ ಲೆಟರ್ ಕೊಟ್ಟಿದ್ದೀವಿ. ಆನಂತರ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ನಾವು 45ಕ್ಕಿಂತ ಹೆಚ್ಚು ವರದಿಗಳಾದ ಮೇಡಮ್. ದಿನನಿತ್ಯದಲ್ಲಿ ನಾವು ಪತ್ರಿಕೆ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೇಳ್ಕೊಂಡ್ವಿ ಮೇಡಮ್. ಅವರು ಸುಮ್ಮನೆ ಏನಮ್ಮ ಅವರು ಯಾವಾಗ ಬರ್ತೀವಿ ಅಂತೇಳಿ ಆ ಕಂಪನಿಗಳಿಗೆ ಮುನ್ಸೂಚನವಾಗಿ ಮಾಹಿತಿ ನೀಡ್ತಾರೆ ಮೇಡಮ್. ಆ ಅಧಿಕಾರಿಗಳು ಬಂದಾಗ ಯಾವುದೇ ರೀತಿಯಿಂದ ಕೆಮಿಕಲ್ ಹೊರಗಡೆ ಸ್ಪ್ರೆಡ್ ಮಾಡಲ್ಲ ಮೇಡಮ್. ಅವಾಗ ಅದು ಸ್ಪ್ರೆಡ್ ಮಾಡ್ಲಾರ್ದೆ ಅವರು ಬಂದಾಗ ನೆಗೆಟಿವ್ ಇರ್ತದೆ. ಅವರು ಹೋದ ತಕ್ಷಣ ಏನಾಗುತ್ತೆ ಮೇಡಮ್, ಒಂದು ಅರ್ಧ ತಾಸು ನಂತರದಲ್ಲಿ ಅಥವಾ ರಾತ್ರಿ 10 ಗಂಟೆ ಸುಮಾರಾಗಿ 100ಕ್ಕಿಂತ ಹೆಚ್ಚು ಪೊಲ್ಯೂಷನ್ ಆಗಿರ್ತದೆ. ಅದು ಆ ಪೊಲ್ಯೂಷನ್ ಅಂದ್ರೆ ಡೇಂಜರಸ್. ಆ ಉಸಿರಾಟಗಿನ ನಾವು ಮೂಗಿಗೆ ತಗೊಂಡಿವೆ, ಆ ಉಸಿರಾಟ ಮಾಡ್ಕೊಂಡಿವಿ ಅಂದ್ರೆ ಆ ಕಂಪ್ಲೀಟ್ ಆಗಿ ಮನುಷ್ಯನ ದೇಹ ಕುಗ್ಗಿ ಬಿಡ್ತದ್ರಿ ಮೇಡಮ್.